ನನ್ನ ಅನಿಸಿಕೆ ಏನಿಲ್ಲ, ಇಂಥವಕ್ಕೆಲ್ಲ ಏನೋ ಪರಿಹಾರ ಕಂಡುಹಿಡಿತಕ್ಕಂಥದ್ದು ತೀರ್ಮಾನ ತೊಗೊಳ್ತಕ್ಕಂಥದ್ದು ಹೈಕಮಾಂಡ್ ಇದೆ. ಸೊ ಇವೆಲ್ಲ ಇಂಥವಕ್ಕೆ ಏನೇ ಡಿಫ್ರೆನ್ಸ್ಗಳು ಬಂದಾಗ, ನಮ್ಮಲ್ಲಿ ಭಿನ್ನಮತಗಳು ಬಂದಾಗ ಹೈಕಮಾಂಡೇ ಇದಕ್ಕೆ ಸೂಕ್ತವಾದಂಥ ನಮಗೆ ಮಾರ್ಗದರ್ಶನ ನೀಡ್ತದೆ. ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ ಅದೊಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾರೆ. ನಾನು ಭಾಳ ಸಲ ಹೇಳಿದ್ದೀನಲ್ಲ, ಈಗ ನೀವು 2 ವರ್ಷ ಆಯ್ತಿದ್ದು ನಾನು ಕೇಳಕತ್ತೀರಿ ಆಯಿತಾ. ಇನ್ನೂ 2 ವರ್ಷವರೆಗಂತೂ ಏನಾಗಿಲ್ಲ. ಮೊದಲನೇ ಒಂದು 3 ತಿಂಗಳಿಂದ ಪ್ರಾರಂಭ ಆಯ್ತಿದ್ದು, ಇಲ್ಲಿವರೆಗೆ ಹಂಗೆ ಬರ್ತಾಯಿದೆ. ನನಗೂ ಅದೇ ಅಭಿಪ್ರಾಯ ಇದೆ. ನೆಕ್ಸ್ಟ್ ಮುಂದೆ ಚಂದ್ರಬಾಬು ನಾಯ್ಡು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತ ಇದೆ, ಅಥವಾ ನಿತೀಶ್ ಕುಮಾರ್ ಅವರು ಆಗ್ಬೋದು, ಅಥವಾ ನಿತಿನ್ ಗಡ್ಕರಿ ಆಗ್ಬೋದು ಅಂಬೋದಿದೆ. ನನಗೆ ಇರ್ತಕ್ಕಂಥ ಒಳ ಮಾಹಿತಿ, ನಾನು ಮನವಿ ಕೂಡ ಮಾಡ್ತಕ್ಕಂಥದ್ದು BJP ಮುಖಂಡರುಗಳಲ್ಲಿ, ಕಾರ್ಯಕರ್ತರಲ್ಲಿ, ಸ್ವಾಮಿ ಸಾಕು ಮಾಡಿ ಸಾಹೇಬರು ವಿಶ್ವಗುರುನ ಇಳಿಸ್ರಿ, ಬೇರೆ ನಿತಿನ್ ಗಡ್ಕರಿ ಮಾಡಿರಿ, ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅವರು. ಅಂಥವ್ರು ಯಾರನ್ನ ಪರ್ಫಾರ್ಮ್ ಮಾಡ್ತಕ್ಕಂಥವ್ರು ಸ್ವಲ್ಪ ಎಲ್ಲರನ್ನ ತೊಗೊಂಡು ಹೋಗಿ ಸ್ವಲ್ಪ ಅಂಥವ್ರ ಬಗ್ಗೆ ಇದ್ದರೆ ಚೆನ್ನಾಗಿರುತ್ತೆ. ಇದು ನಾನೇ ಬುದ್ಧಿವಂತ, ನಾನೇ ವಿಶ್ವಗುರು ಅನ್ನೋದನ್ನು ಸ್ವಲ್ಪ ನಿಂದಿರಿಸ್ಬಿಟ್ರೆ BJP ಅವರು, ಇದು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಅವರಿಗೆ. ಇಟ್ ಈಸ್ ನಾಟ್ ದಟ್ ನಮಗೇನು ಪರ್ಸನಲ್ ಅಜೆಂಡಾ ಇಲ್ಲ. ಪರ್ಸನಲ್ ಅಜೆಂಡಾ ಏನಿದೆ ಹೇಳ್ರಿ ಸರ್? ಇಲ್ಲ, ನಾನು ಒಂದು ವೈಯಕ್ತಿಕ ನನ್ನ ಬಿಸ್ನೆಸ್ ಒಂದು ಮೀಟ್ ಕೂಡ ಇತ್ತು. ಅದ್ರ ಜೊತೆಗೆ ಮಾನ್ಯ ಗೋವಾದ ಮುಖ್ಯಮಂತ್ರಿಗೆ ಭೇಟಿಯಾಗಿ ಹಲವಾರು ನನಗೆ ಮಾಹಿತಿಗಳನ್ನ ಬರ್ತಾಯಿತ್ತು. ಅಲ್ಲಿ ಕನ್ನಡಿಗರಿಗೆ ನಮ್ಮ ಬೇರೆ ಬೇರೆ ಜಿಲ್ಲೆಯಿಂದ ಹೋಗಿರ್ತಕ್ಕಂಥ ಏನು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಯಾವುದೇ ರೀತಿಯಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಅನಾನುಕೂಲ ಆಗ್ತಾಯಿದೆ, ಅಲ್ಲಿ ತೊಂದರೆ ಆಗ್ತಾಯಿದೆ ಅಂಥೇಳಿ ನನಗೆ ಬಂದಿರತಕ್ಕಂಥ ಮಾಹಿತಿ ಮೇಲೆ ಅವ್ರಿಗೆ ಹೋಗಿ ಪತ್ರವನ್ನು ಕೊಟ್ಟು ಬಂದಿದ್ದೀನಿ. ಸ್ವಲ್ಪ ನಮ್ಮ ಕನ್ನಡಿಗರ ಮೇಲೆ ಯಾವ ರೀತಿಯಲ್ಲಿ ಏನನ್ನ ತೊಂದರೆ ಆದರೆ ಸ್ವಲ್ಪ ತಮ್ಮ ಗಮನ ಇರಲಿ ಅಂತ ಹೇಳಿ ಅವರಿಗೆ ಒಂದು ಪತ್ರ ಮುಖಾಂತರ ಮಾಹಿತಿಯನ್ನು ಕೊಟ್ಟು ಬಂದಿದ್ದೇನೆ.